ಗಿಲ್ಲಿ ಏನ್ ಮಾಡ್ದೆ ಗಿಲ್ಲಿ ಅಕ್ಕ ಡ್ಯಾನ್ಸು ಅಲ್ಲ ಏನ್ ಮಾಡ್ದೆ ಗಿಲ್ಲಿ ಅಂತ ಥ್ಯಾಂಕ್ಸ್ ಅಕ್ಕ ಏನ್ ಮಾಡ್ದೆ ಗಿಲ್ಲಿ ಅಂಡ್ ಬೆಸ್ಟ್ ಏನಂದ್ರೆ ಗೊತ್ತಾ ಮೇಡಮ್ ಅವ್ನು ಹೋಗ್ಬೇಕಾದ್ರೆ ನೀವು ನೋಡ್ಕೊಂಡು ಹಂಗ ಹೋಗ್ತಾನೆ ಎಕ್ಸಿಟ್ ಹೆಂಗ್ ಆಗ್ತಿದ್ದೆ ತೋರ್ಸು ಬಟ್ ನೀ ಯಾಕೆ ಬಂದೆ ನಾನು ಯಾಕೆ ಬಂದೆ ಅಂದ್ರೆ ಅಕ್ಕ ಹೂಗಳು ಎಲ್ಲಿರ್ತವೆ ದುಂಬಿ ಅಲ್ಲೇ ಇರ್ತದೆ ಅಕ್ಕ ಮಹಾನಟರು ಬಂದವ್ರೆ. ಅಲ್ಲ ಗಗನ ನಿನ್ಗೆ ಇಲ್ಲಿ ಜಿ ಕನ್ನಡದವರು ಉಳ್ಕೊಳಕ್ ರೂಮ್ ಗಿಮೇನು ಕೊಟ್ಟಿಲ್ವಾ? ನಮ್ ಮನೆ ಇದೆ, ನಮ್ಮ ಅಕ್ಕನ ಮನೆ ಇರ್ತೇನೆ. ಮತ್ ನನ್ನ ಆಟಲ್ಲಿ ಹಾಕಿದ್ಯಾ ನೀನು? ಮೇಡಮ್ ಎಲ್ಲರೂ ಹೇಳ್ತಾರೆ ಅಲ್ಲ ಅಕ್ಕ ನನಗೆ ಗೊತ್ತು, ಎಲ್ಲರೂ ಹೇಳ್ತಾರೆ ನೀನು ನನ್ನ ಆಟಲ್ಲಿ ಇದೆಯಾ ಅಂತ. ಯಾರು ತೋರ್ಸಲ್ಲ, ನಾನು ಪ್ರೂಫ್ ಸಮೇತ ಬಂದವನಿ ಮೇಡಮ್, ತೋರಿಸ್ತೀನಿ ರೀ. ನಾನು ಹಾಸ್ಪಿಟ್ಲಿಗೆ ಹೋಗಿ ಆರ್ಟ್ ಸ್ಕ್ಯಾನ್ ಮಾಡಿಸ್ಕೊ ಬಂದವನಿ. ಏನ್ ರಿಪೋರ್ಟ್ ಬಂದೈತೆ ಅಂತ ನೋಡ್ತೀರ ನೀವೇ ನೋಡಿ ಅಕ್ಕ. ನೋಡಿ ಅಲ್ಲಿ ಇದು ಎಂತ ಪ್ರೇಮ ಮ್ಯಾಮ್ ನೋಡಿ ಅದ್ ಒಂದ್ ನಿಮಿಷ, ಆ ಕಡೆ ಯಾರದು? ಅದು ಎಷ್ಟು ಬ್ಲರ್ ಆಗ್ಬಿಟ್ಟವಳೆ, ಬ್ಲರ್ ಆಯ್ತು ಅಷ್ಟೇ. ಎಷ್ಟು ಮಿಸ್ ಆದ್ಲು, ಇವಳು ಫಿಕ್ಸ್ ಆದ್ಲು. ಲಾಸ್ಟ್ ವೀಕ್ ತಾನೇ ಹೇಳ್ದೆ ನೀನ್ ಲವ್ ಆಧಾರ್ ಕಾರ್ಡ್ ಇದ್ದಂಗೆ ಅಂತ. ಮೊಬೈಲ್ ನಂಬರ್ ತರ ಚೇಂಜ್ ಆಗೋಯ್ತಾ? ಜಸ್ಟ್ ಒನ್ ಅಲ್ಲ ಮೇಡಮ್, ಅವಳಿಗೆ ಒಂದೇ ಹೇಳ್ಬಿಡ್ತೀನಿ. ಅಲ್ಲ, ಕೃಷ್ಣ ಲವ್ ಮಾಡಿದ್ದು ರಾಧೆನ, ಮದುವೆ ಆಗಿದ್ದು ರುಕ್ಮಿಣಿನ. ಪರಮಾತ್ಮನ ಪ್ರೀತಿಗೋಸ್ಕರ ಪರದಾಡವನೆ. ಇನ್ ನಾವೆಲ್ಲ ಯಾವ ಲೆಕ್ಕ? ಗಗನ, ನನಗೆ ಲವ್ ಅಂದ್ರೆ ಇಷ್ಟ ಇಲ್ಲ. ನೀನಂದ್ರೆ ಇಷ್ಟ ಇಲ್ಲ? ಅಲ್ಲ, ನಾನು ಹೇಳುದು ಡೈರೆಕ್ಟ್ ಮದುವೆನೇ ಆಗ್ಬಿಡೋಣ ಅಂತ. ಸರ್, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ತರುಣಣ್ಣ, ಈ ಮದುವೆ ಅನ್ನೋದು ಎಕ್ಸ್ಪ್ರೆಸ್ ಟ್ರೈನ್ ತರ, ಒಂದ್ಸಲಿ ಸ್ಟಾರ್ಟ್ ಆದ್ರೆ ಅದ್ರ ಪಾಡ್ಕದ್ ಹೋಯ್ತಾ ಇರ್ತದೆ. ಈ ಲವ್ ಲೈಸೆನ್ಸ್ ಇಲ್ದಿರೋ ಲಾರಿ ತರ ಯಾರು ಯಾವಾಗ ಕೈ ಹೊಡೆದು ನಿಲ್ಲಿಸ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ನಾವು ತರುಣಣ್ಣ ಮದುವೆ ಕರೆದಿದ್ರು, ಓದೋ ಅಲ್ಲಿ ಎಲ್ಲ ಕಾಮಿಡಿ ಕೆಲಡಿಯಲ್ಲಿ ಎಲ್ರಿಗೂ ಸಪ್ರೇಟ್ ಆಗಿ ಕರೆಯಕ್ಕಾಗಲ್ಲ, ಎಲ್ಲ ಬನ್ನಿ ಅಂತ ಹೇಳಿದ್ರೆ ನಾನು ಹೋಗಿದ್ದೀನಿ. ಓದೋ ಮುಯಿ ಆಗ್ತಾ ಊಟ ಮಾಡ್ಕೊ ಬಂದು ಆ ಮುಯಿ ದುಡ್ಡು ವಾಪಸ್ ತಗೋಬೇಕು ತಾನೆ ನಾವು. ಅದಕ್ಕೆ ಏನ್ ಮಾಡ್ಬೇಕು, ನಾನು ನೀನು ಮದುವೆ ಆಗ್ಬಿಟ್ಟು ಮದುವೆ ಕರೆಯೋಣ ಅವ್ರನ್ನ. ಮುಯಿ ಹಾಕ್ಬಿಟ್ಟು ಊಟ ಮಾಡ್ಕೊ ಹೋಯ್ತಾರ. ಮುಯಿಗೆ ಮುಯಿ ಸರೋಯ್ತದೆ ಏನ್ರಣ್ಣ? ನೋಡಿ ಯೋಚನೆ ಮಾಡು. ಲೈ ಗಿಲ್ಲಿ, ಏನಾಗ್ದೆ ಅಂದೆ? ಮುಯಿ ಲೇ, ನೀನ್ ಸ್ಟೇಜ್ಗೆ ಬರ್ಲಿಲ್ಲ. ನೀನ್ ಬಂದವನ್ ಅಲ್ಲಿಂದ ಹಂಗೆ ಹೋಗಿ ಊಟ ಮಾಡ್ಕೊಂಡು ಹಂಗೆ ಹೋಗಿದ್ಯಾ ನೀನು. ಸ್ಟೇಜ್ಗೆ ಬರ್ಲಿಲ್ಲ, ಮುಯಿ ಬೇರೆ ಹಾಕಿದೀನಿ ಅಂತೇನೋ. ಮುಯಿ ಹಾಕಿದ್ದೀನಿ ಯಾಕೆ, ಬೇರೆಯವ್ರ ಕೈಲಿ ಅಲ್ಲಿ ಜನ ಜಾಸ್ತಿ ಇದ್ರು, ಬೇರೆಯವ್ರ ಕೈಲಿ ಕೊಟ್ಬಿಟ್ಟು ನೀವು ಕೊಟ್ಬಿಡಿ ನನ್ನ ಪರವಾಗಿ ಅಂದ್ಬಿಟ್ಟು ನಾನು ಊಟ ಮಾಡ್ಕೊ ಬಂದ್ಬಿಟ್ಟೆ. ಇಲ್ಲ, ಅವ್ನ್ ಜನ ಜಾಸ್ತಿ ಇದಾರೆ ಅಂತ ನಾನು ಮೇಲೆ ಬರ್ಲಿ, ಅಲ್ಲಿಂದಾನೆ ಅಣ್ಣ ಅಂತ ಹಿಂಗಂತ ಹೋದ ಆ ಕಡೆ ಹೋದ. ಈಗ ನಾನು ಕಾಮಿಡಿ ಕಿಲಾಡಿ ಭರ್ಜರಿ ಬ್ಯಾಚುಲರ್ ರನ್ನರ್ ಅಪ್ ಅಣ್ಣ, ಇವಳು ಮಹಾನಟಿ ರನ್ನರ್ ಅಪ್. ಯಾಕೆ ಸುಮ್ಮನೆ ಮಾಡಿದಾರ? ನಾವಿಬ್ರು ಸೋಯಿಂದ ಸೋಗಿ ಹಂಗೆ ರನ್ ಮಾಡ್ತಾ ಕೊನೆಗೆ ಮದುವೆ ಆಗಿ ಜೋಡಿ ನಂಬರ್ ಅವರಲ್ಲಿ ವಿನ್ ಆಗ್ಬೇಕು ಅಂತ. ಅದನ್ನ ಯಾಕೆ ಅರ್ಥ ಮಾಡ್ಕೊತಿಲ್ಲ ನೀನು? ಯೋಚನೆ ಮಾಡು. ನಾನು ನನ್ನ ಕ್ವಾಲಿಟೀಸ್ ಏನ್ ಗೊತ್ತಾ? ಮನೆ ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಮನೆ ಕ್ಲೀನ್ ಮಾಡ್ತೀನಿ. ಮನೆಗ್ ಬಂದಾಗ ಎಲ್ಲ ಕೆಲಸ ನನ್ನ ಹತ್ರನೇ ಮಾಡಿಸ್ದೆ. ಮತ್ತೆ ಜಸ್ಟ್ ಲೀವ್ ಇಟ್, ಸೆಟ್ ಅಪ್ ಯುವರ್ ಮೌತ್. ಏ ಗಗನ, ನಿಮ್ಮ ಅಣ್ಣ ಲಾರಿ ಇಟ್ಟವನಲ್ಲ, ಅಚ್ಚು ಹೇಳ್ತೀನಿ. ನೋಡು, ಮದುವೆ ಆದ್ರೆ ಏನೇನ್ ಬೆನಿಫಿಟ್ ಗೊತ್ತಾ? ಆರಾಮಾಗಿ ಜಾಲಿಯಾಗಿರ್ಬೋದು, ಯೋಗ ದಿನಾಚರಣೆ ದಿನ ಯೋಗ ಮಾಡ್ಬೋದು, ಮಕ್ಕಳ ದಿನಾಚರಣೆ ದಿನ ಮಕ್ಕಳು ಎಲ್ಲ ಸ್ವೀಟ್ ಹಂಚ್ಬೋದು ಮೇಡಮ್. ಯೋಗ ದಿನಾಚರಣೆ ಯೋಗ ಏನು? ಯೋಗ, ಮಕ್ಕಳ ದಿನಾಚರಣೆ ಮಕ್ಕಳು ಸ್ವೀಟ್ ಹಂಚೋದು, ಸ್ವಾತಂತ್ರ್ಯ ದಿನಾಚರಣೆ ದಿನ ಸ್ಕೂಲ್ಗೆ ಹೋಗಿ ಬಾವುಟ ಆರಿಸೋದು. ನಾವು ಸೆಲೆಬ್ರಿಟಿ, ಸೆಮಿ ಸೆಲೆಬ್ರಿಟಿ ಊರಲ್ಲಿ ಇದನ್ನೆಲ್ಲ ಮಾಡ್ಬೋದು, ಅದಕ್ಕಿಂತ ಮುಂಚೆ ಮಾಡಕ್ಕಾಗಲ್ವಾ? ನಾವು ಸೆಮಿ ಸೆಲೆಬ್ರಿಟಿ ಯಾಕೆ ಊರಲ್ಲಿ? ಅದಕ್ಕೆ ಸೆಮಿ ಸೆಲೆಬ್ರಿಟಿ ಅಂತ ಅವನು. ನೀವ್ ಅನ್ಕೊಂಡಿದ್ದೀರ DKDಲಿ ಮಹಾನಟಿಲ್ ನೋಡಿ ಲವ್ ಆಗೈತೆ ಅಂತ? ನಾನು ಕಾಲೇಜಿಂದನೇ ಲವ್ ಮಾಡ್ತಾ ಇದ್ದೀನಿ, ಅದಕ್ಕೂ ಪ್ರೂಫ್ ಇಟ್ಟಿದ್ದೀನಿ. ಗಗನನ್ನ ಅಣ್ಣ ಹಾಕ್ರಣ್ಣ ಎಲ್ಲಿಡಿಲೆ. ನೀನೆಲ್ಲಿದ್ಯೋ? ಇಲ್ಲಿ ನಿಮ್ಮ ನೋಡಕ್ ಬಂದಿಲ್ಲ, ನಾನು ಇವಳನ್ನ ನೋಡಕ್ ಬಂದಿದ್ದೆ. ಮೇಡಮ್, ಇಷ್ಟು ಹೇಳಿದ್ಮೇಲೆ ಒಪ್ಕೊಂಡಿಲ್ಲ ಅಂದ್ರೆ ಹೆಂಗೆ ಮೇಡಮ್? ನಾನು ಹೇಳ್ತಾ ಇದ್ದೀನಿ, ರೊಮ್ಯಾಂಟಿಕ್ ಹಾಡು. ಬರಗಾಲ ದಾವಪ್ಪ ಬೆಣ್ಣೆ ಚೋರ ಲಾಲ ಸಕಲಕ ಬೂಮ್ ಬೂಮ್
ಇನ್ನೊಂದು ಹಾಡಾಡು. ಅಲ್ಲಿ ಮೈಲಿಗಲ್ಲು ನಿಂತ ಹಾಗೆ ನೀನೇ ನಿಂತಿದ್ದೆ, ಇನ್ನು ಮುಂದೆ ಎಲ್ಲ ನೀನೇ. ಲಾ 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 ಲಾ. ಅವಳ ಹಾಡು ನೀನ್ ಬರೀ ಸಕಲಕ ಬೂಮ್ ಬೂಮ್. ಮೇಡಮ್ ಇನ್ನೊಬ್ರದ್ದು ಮಿಮಿಕ್ರಿ ಮಾಡ್ತಾ ನೀವು ಕಂಡಿಡಿಬೇಕು. ಯಾಕೋ ಬೇಕು ಇದೆಲ್ಲ ನಿಮಗೆ? ಒಳ್ಳೆ ಅಪ್ಪ ಅಮ್ಮ, ಗಾಳಿ ನೀರು, ಚಿನ್ನದಂತೆ ಸಂಸಾರ. ಮೇಡಮ್ ಯಾರು ಮೇಡಮ್? ಶರಣಯ್ಯನ. ಯಾಕೋ ಬೇಕು ಇದೆಲ್ಲ ನಿಮಗೆ? ಒಳ್ಳೆ ನೀರು, ಗಾಳಿ, ಆಹಾರ. ನಾನು ಮುಖ್ಯಮಂತ್ರಿ ಚಂದ್ರ ಗೊತ್ತಿಲ್ವಾ? ಕಿಶೋರ್ ಸರ್ ಗಂಟ್ಲು ಹಾಳಾದ್ರೆ ಈ ತರ ಅವಾಗ್ಲೂ ಈ ತರ ಮಾತಾಡಲ್ಲ. ಯಾವಾಗ ಅವ್ರ ಹಂಗ್ ಮಾತಾಡಿದ್ರು? ತಮಿಳ್ ಸಿನಿಮಾ ಮಾಡ್ತಾರಲ್ಲ ಅವಾಗ ಇದೇ ತರ ತಮಿಳ್ ಡೈಲಾಗ್ ಹೇಳು. ನಮ್ಮ ಪೈಯನ್ನ ಬಿಟ್ರಂಗೆ ಮಾಡ್ತಾ ನಾನು ಪಾಪ ಅವನ್ಗೊಂದು ಅರ್ಥ ಆಗಲ್ಲ ಅಷ್ಟೇ. ನೋಡಿ ಚಾನ್ಸೇ ಇಲ್ಲ ಕಣ. ಗಿಲ್ಲಿ ವಿಕ್ಸ್ ಮಾತ್ರ ತಗೊಳ್ಳಿ, ಕಿಚ್ ಕಿಚ್ ದೂರಗೊಳಿಸಿ. ಸುಮ್ಮನೆ ನಿಂತ್ಕೊ. ಹೇಳ್ಬೇಕಾಗಿರೋದು ಹೇಳುದಿಲ್ಲ. ವೀಕ್ಸ್ ಮಾತ್ರ ತಗೊಳ್ಳಿ, ಕಿಚ್ ದೂರಗೊಳಿಸಿ. ನೀನ್ ಹಂಗೆ ಮಾಡ್ತಾ ಇದೀಯ, ಹಂಗೆ ಹೇಳ್ತಾ ಇದೀಯ ನೀನು. ಒಂದು ಅರ್ಥ ಆಯ್ತಾ ಇಲ್ಲ. ಮ್ಯಾಮೇ ಕಂಡಿಡಿಲಿಲ್ಲ, ಬೇರೆ ಹೆಂಗ್ ಕಂಡಿಡಿತಾರೆ? ಮೇಮೆ ಕಂಡಿಡಿಲ್ಲ, ಬೇರೆಯವ್ರು ಕಂಡಿಡಿತಾರೆ. ಗಗನ ತರ ಮಾತಾಡು. ನನಗೆ ಕೆಳಗಡೆ ಬಿದ್ದು ಏಟಾಗ್ಬಿಡ್ತು ಕಾಲು. ಗಿಲ್ಲಿ ಏನಾಯ್ತು? ಹಾಸ್ಪಿಟ್ಲಿಗೆ ಹೋಗೋಣ. ಅಯ್ಯೋ ಎಷ್ಟು ಟೇಕ್ ಕೇರ್ ಮಾಡ್ತಾಳೆ. ಇದೆಲ್ಲ ಲವ್ ಅನ್ನೋಲ್ವಕ್ಕ? ಲವ್ವೇ. ಅದಕ್ಕೆ ಸಾಂಗ್ ಕಂಪೋಸ್ ಮಾಡ್ಬಿಟ್ಟಿದ್ದೀನಿ. ಡಮಾಟೆ ಮಿಲ್ ಡಕ್ಕ, ಇದು ಟೂವೆಲ್ ಲವ್ ಪಕ್ಕ. ಡಮಾಟೆ ಮಿಲ್ ಡಕ್ಕ, ಇದು ಟೂವೆಲ್ ಲವ್. ರಾಘು ತರ ಮಾತಾಡು. ಬೇಡ, ಹೊಡಿತಾರೆ. ಹೊಡಿತೀನಿ ನಿನಗೆ. ನಾನ್ ಯಾಕೆ ಹೊಡಿತೀನಿ ನಿನ್ಗೆ? ಬಟ್ ಆಕ್ಚುಲಿ ಇಲ್ಲಿ ನಿಜವಾಗ್ಲೂ ಸರ್ಪ್ರೈಸಿಂಗ್ ಮರಯ. ಉಜ್ವಲ್ ಆಮೇಲೆ ಗಗನ ಜೊತೆ ಡಾನ್ಸ್ ನೀನ್ ನಿಂತಿದ್ಯಾ, ಡಾನ್ಸ್ ಮಾಡಿದ್ಯಾ, ಅದು ಈ ಹಾಡ್ಗೆ ಲಿಫ್ಟ್ ಎಲ್ಲ ಮಾಡಿದ್ಯಾ. ಹೌದು. ತುಂಬಾ ಕಷ್ಟಪಟ್ಟಿದ್ಯಾ. ರವಿ ಮಾಸ್ಟರ್ ಆಕ್ಚುಲಿ ಕೊರಿಯೋಗ್ರಫಿ ಬಹಳ ಚೆನ್ನಾಗಿತ್ತು. ಗಗನ ವಾಸ್ ಸೋ ಎಕ್ಸ್ಪ್ರೆಸಿವ್, ಬಹಳ ಚೆನ್ನಾಗಿ ಮಾಡಿದ್ಯಾ ಗಗನ. ಎಷ್ಟು ಗ್ರೇಸ್ ಅಲ್ಲಿ ಮಾಡಿದ್ಯಾ. ಅಂಡ್ ಉಜ್ವಲ್ ನಿನ್ ಬಗ್ಗೆ ನೀನ್ ಆಕ್ಚುಲಿ ಇವ್ರಿಬ್ಬರನ್ನು ಹ್ಯಾಂಡಲ್ ಮಾಡಿದ್ಯಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಉಜ್ವಲ್ ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ಯಾ. ತರುಣ್ ಅವ್ರೆ, ನಾನು ಏನೋ ಗಿಲ್ಲಿ ಬಂದಿ ಅಂದ್ರೆ ಒಂದು ಫನ್ನಿನೇನೋ ಇಟ್ಟಿರ್ತಾರೆ ಸಾಂಗ್ ಅಲ್ಲಿ ಅಂತ ಅನ್ಕೊಂಡೆ. ಆಮೇಲೆ ಸೆಟಪ್ ಎಲ್ಲ ನೋಡಿದ್ಮೇಲೆ ಇದೇನು ಅದ್ರಲ್ಲಿ ಏನೋ ಫನ್ ಮಾಡ್ತಾರೇನೋ ಅಂತ ಅನ್ಕೊಂಡೆ. ಬಟ್ ಅದು ಬಿಟ್ಟು ಒಂದು ಡ್ಯಾನ್ಸು ಆ ಮೂಡ್ಗೆ ಏನ್ ಬೇಕು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ತುಂಬಾ ಚೆನ್ನಾಗಿ ಮಾಡಿದೆ ಗಿಲ್ಲಿ. ವೆರಿ ನೈಸ್ಲಿ ಡನ್. ಅಂಡ್ ಗಗನ, ಇಲ್ಲಿಗೆ ಬಂದು ಯು ಆರ್ ಇಂಪ್ರೂವಿಂಗ್ ಅ ಲಾಟ್ ಇನ್ ಯುವರ್ ಡ್ಯಾನ್ಸಿಂಗ್ ಸ್ಕಿಲ್ಸ್. ಇದೆಲ್ಲ ಆಕ್ಟು ಆಲ್ಮೋಸ್ಟ್ ಕ್ಲೋಸ್ ಟು ಪ್ರೊಫೆಷನಲ್ ಡ್ಯಾನ್ಸರ್ ರೇಂಜಿಂಗ್ ಮಾಡ್ತಾ ಇದ್ದೀರಾ ನೀವು. ಸೊ ಗುಡ್ ಲಕ್. ಈ ಹಾರ್ಡ್ ವರ್ಕ್ ಹಂಗೆ ಇಟ್ಕೊಳ್ಳಿ. ಫನ್ ಆಸ್ ಇಟ್ ಈಸ್ ಇರಲಿ, ಬಟ್ ಈ ಹಾರ್ಡ್ ವರ್ಕ್ ಮಾಡ್ತಾರೋ ಇಟ್ ವಿಲ್ ಟೇಕ್ ಯು ಟು ಗ್ರೇಟ್ ಹೈಟ್ಸ್. ಗುಡ್ ಲಕ್ ಟು ಯು.